ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಚಿಗುವೆರ ಇಡೀ ಜಗತ್ತನ್ನೇ ಆವರಿಸಿಕೊಂಡ ಮಹಾನ್ ವ್ಯಕ್ತಿತ್ವ. 70ರ ದಶಕದಲ್ಲಿ ಆಗಿನ್ನೂ ಕಣ್ಣು ಬಿಡುತ್ತಿದ್ದ ಹಲವು ದೇಶಗಳಲ್ಲಿ ತನ್ನ ಕ್ರಾಂತಿಕಾರಿ ಭಾಷಣ ಹಾಗೂ ದಿಟ್ಟ ವ್ಯಕ್ತಿತ್ವದಿಂದಲೇ ಅತಿ ಕೆಲ ಅವಧಿಯಲ್ಲೇ ಬಡವರ ಶೋಷಿತರ ಹೃದಯವನ್ನ ಗೆದ್ದ ಮಹಾನಾಯಕ ಈತ. 90ರ ದಶಕದಲ್ಲಿ ಅದೆಷ್ಟು ಈತನ ಪ್ರಭಾವ ಬೀರಿತ್ತು ಅಂದ್ರೆ, ಟೀ ಶರ್ಟ್ಗಳ ಮೇಲೆ ಪ್ರಿಂಟ್ ಆಗಿದ್ದ ಬಟ್ಟೆಗಳು ಊಹೆಗೂ ಮೀರಿ ಮಾರಾಟವಾಗ್ತಿದ್ವು. ಅಷ್ಟೇ ಯಾಕೆ, ನಾನಾ ಸಂಘಟನೆಗಳು ಹುಟ್ಟಿಕೊಂಡವು. ಈತನ ಆದರ್ಶವನ್ನೇ ಮುಂದಿಟ್ಟುಕೊಂಡು ತಮ್ಮ ಹಕ್ಕನ್ನ ಪಡೆದುಕೊಳ್ಳೋಕೆ ಹೋರಾಟಗಳು ಶುರುವಾದವು. ಅಮೆರಿಕ ಚಿಗುವೆರ ಅವರನ್ನ ತನ್ನ ದೊಡ್ಡ ಶತ್ರು ಎಂದು ಪರಿಗಣಿಸಿತ್ತು. ಚಿಗುವೆರ ಕೂಡ ಅಮೆರಿಕವನ್ನ ಶತ್ರುಗಳಂತೆ ನೋಡುತ್ತಿದ್ದ. 50 ಮತ್ತು 60ರ ದಶಕಗಳಲ್ಲಿ ಅಮೆರಿಕಾಗೆ ಎದೆಯೊಡ್ಡಿ ಸವಾಲು ಹಾಕಿದ್ದರು ಚಿಗುವೆರ. ಈತನನ್ನ ಸೆರೆ ಹಿಡಿಯೋಕೆ ಅಮೆರಿಕ ಹಗಲಿರುಳು ಶ್ರಮಿಸುತ್ತಿತ್ತು. ವೈದ್ಯನಾದ ನಂತರ ತನ್ನ ದೇಶವಾದ ಅರ್ಜೆಂಟೀನಾದ ರಾಜಧಾನಿ ಬ್ಯೂನಸ್ ಐರಿಸ್ನಲ್ಲಿ ಆರಾಮವಾಗಿ ಬದುಕಬಹುದಿತ್ತು. ಆದರೆ ಅವರ ತುಡಿತ ಬೇರೆಯದ್ದೇ ಆಗಿತ್ತು. ಕ್ಯೂಬಾದ ಕೈಗಾರಿಕಾ ಸಚಿವರಾಗಿಯೂ ಚಿಗುವೆರ ಭಾರತಕ್ಕೆ ಬಂದಿದ್ರು. ಆಗ ಭಾರತದ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರು ಅವರನ್ನ ಭೇಟಿಯಾಗ್ತಾರೆ. ನಂತರ ಕೋಲ್ಕತ್ತಾ ಸೇರಿದಂತೆ ಹಲವು ನಗರಗಳಿಗೆ ಭೇಟಿ ನೀಡಿದ್ರು. ಚೆಗುವೆರ ಭಾರತಕ್ಕೆ ಭೇಟಿ ನೀಡಿದ ನಂತರ 1959ರಲ್ಲಿ ಇಂಡಿಯಾ ವರದಿಯನ್ನು ಬರೀತಾರೆ. ಅದನ್ನು ಅವರು ಫಿಡೆಲ್ ಕ್ಯಾಸ್ಟ್ರೋಗೆ ಹಸ್ತಾಂತರಿಸ್ತಾರೆ. ಇದರಲ್ಲಿ ನೆಹರು ಅವರನ್ನ ಹೊಗಳಿದ್ದರಂತೆ. ಭಾರತದಿಂದ ಹಿಂದಿರುಗಿದ ಬಳಿಕ ಎಲ್ಲವನ್ನ ಬಿಟ್ಟು ಕಾಡು ಸೇರಿಕೊಂಡಿದ್ರು. ನಂತರವೇ ನಡೆದದ್ದು ಇಡೀ ಜಗತ್ತು ಎಂದು ಮರೆಯಲಾರದ ಹೊಸ ಅಧ್ಯಾಯ. ಆದರೆ ನ್ಯಾಯದ ಪರ ಹೋರಾಡಿದ ಈ ಮಹಾನ್ ಕ್ರಾಂತಿಕಾರಿಯನ್ನ ಅದೆಷ್ಟು ಕ್ರೂರವಾಗಿ ಕೊಲ್ಲಲಾಯಿತು ಅನ್ನೋದೇ ನಿಜಕ್ಕೂ ವಿಷಾದನೀಯ. ಬನ್ನಿ, ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಚಿಗುವೆರ ಯಾರು, ಅವರ ಹಿನ್ನೆಲೆ ಏನು, ನಿಜಕ್ಕೂ ಇವರ ಸಾಧನೆ ಎಂಥದ್ದು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಚಿಗುವೆರ ಈ ಹೆಸರನ್ನ ಓರ್ವ ಹೋರಾಟಗಾರನಿಗೆ ಕೇಳಿದ್ರೂ ಸಾಕು, ಕಣ್ಣಲ್ಲಿಯೇ ಆ ಧೈರ್ಯವನ್ನ ಸಾಹಸವನ್ನ ವಿವರಿಸಿಬಿಡುತ್ತಾನೆ. ಬದುಕಿದ್ದು ಕೇವಲ 39 ವರ್ಷವಾದರೂ 3 ಶತಮಾನಗಳು ಕಳೆದರೂ ಮರೆಯಲಾರದ ಅಪ್ರತಿಮ ಹೋರಾಟಗಾರನೆಂದರೆ ಅದು ಚಿಗುವೆರ. ಚಿಗುವೆರ ಎಂದು ಕರೆಯಲ್ಪಡುವ ಅರ್ನಾಸ್ಟೋ ಗುವೆರಾ ಡೆ ಲಾ ಸೆರ್ನಾ ಜೂನ್ 14, 1928ರಂದು ಅರ್ಜೆಂಟೀನಾದ ರೊಸಾರಿಯೋದಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸ್ತಾರೆ. ಇವರ ತಂದೆ ಸೆಲಿಯಾ ಡೆ ಲಾ ಸೆರ್ನಾ ವೈ ಲೋಸಾ ಮತ್ತು ತಾಯಿ ಎರ್ನೆಸ್ಟೋ ಗುವೆರಾ ಲಿಂಚ್. ಗುವೆರಾ ಸ್ಪ್ಯಾನಿಷ್, ಬಾಸ್ಕ್ ಮತ್ತು ಐರಿಸ್ ಮೂಲದ ಅರ್ಜೆಂಟೀನಾ ಕುಟುಂಬದ 5 ಮಕ್ಕಳಲ್ಲಿ ಹಿರಿಯನಾಗಿದ್ದ. ತನ್ನ ಪೋಷಕರ ಉಪನಾಮಗಳ ಬದಲಾಗಿ ಎರ್ನೆಸ್ಟೋ ಗುವೆರಾ ಎಂದೇ ಬಳಸಿಕೊಳ್ತಿದ್ದ. ಈತನನ್ನ ಗಮನಿಸಿದ ಅವನ ತಂದೆ, ನನ್ನ ಮಗನ ರಕ್ತನಾಳಗಳಲ್ಲಿ ಐರಿಷ್ ದಂಗೆಕೋರರ ರಕ್ತ ಹರಿಯುತ್ತಿದೆ ಎಂದು ಘೋಷಿಸಿದ್ದನಂತೆ. ಆತನ ಸ್ವಭಾವವೇ ಹಾಗಿತ್ತು. ನೇರ ನುಡಿ, ದಿಟ್ಟ ಮಾತು, ಕಣ್ಣಲ್ಲೇ ಕೊಲ್ಲುವಂತಹ ಪ್ರಖರತೆ, ಧ್ವನಿಯಲ್ಲಿ ಸಿಂಹದ ಘರ್ಜನೆಯಂತಿತ್ತು. ತೀವ್ರವಾದಿ ಪ್ರವೃತ್ತಿಗಳ ಕುಟುಂಬದಿಂದ ಬೆಳೆದು ಬಂದಿದ್ದ ಗುವೆರನಿಗೆ ಬಾಲ್ಯದಿಂದಲೇ ರಾಜಕೀಯ ದೃಷ್ಟಿಕೋನಗಳು ಅಗಾಧವಾಗಿ ಬೆಳೆಯತೊಡಗಿದ್ವು. ಅವನ ತಂದೆ ಸ್ಪ್ಯಾನಿಷ್ ಗಣರಾಜ್ಯದ ನಾಗರಿಕ ಯುದ್ಧದ ದೃಢ ಬೆಂಬಲಿಗರಾಗಿದ್ರು. ಸಾಮಾನ್ಯವಾಗಿ ಅನೇಕ ಪರಿಣಿತರಿಗೆ ಗುವೆರನ ಮನೆಯಲ್ಲೇ ಔತಣಕೂಟದ ಆತಿಥ್ಯವನ್ನ ಏರ್ಪಡಿಸಲಾಗ್ತಿತ್ತು. ಈತನ ಬಾಲ್ಯವನ್ನೊಮ್ಮೆ ಗಮನಿಸಿದಾಗ ಗುವೆರ ತಂದೆಯಿಂದ ಚೆಸ್ ಆಡುವುದನ್ನು ಕಲಿತ. ತಂದೆಯೇ ಈತನ ರೋಲ್ ಮಾಡೆಲ್. ತನ್ನ 12ನೇ ವಯಸ್ಸಿನಲ್ಲಿ ಗುವೆರ ಸ್ಥಳೀಯವಾಗಿ ಚೆಸ್ ಪಂದ್ಯಾವಳಿಗಳಲ್ಲಿ ಭಾಗವಹಿಸಲು ಪ್ರಾರಂಭಿಸಿದ. ಪ್ರೌಢಾವಸ್ಥೆಯಲ್ಲಿ ಮತ್ತು ತನ್ನ ಜೀವನದುದ್ದಕ್ಕೂ ಕಾವ್ಯದ ಬಗ್ಗೆ ಅಪಾರವಾದ ಅಭಿಮಾನವನ್ನು ಹೊಂದಿದ್ದ. ವಿಶೇಷವಾಗಿ ಹಲವಾರು ಪಾಶ್ಚಿಮಾತ್ಯ ಲೇಖಕರ ಕಾವ್ಯಗಳನ್ನು ಅಭ್ಯಸಿಸಿದ್ದ. ಅದರಲ್ಲಿ ಪ್ರಮುಖವಾದವರು ಕವಿಯಾದ ರುಡ್ಯಾರ್ಡ್ ಕಿಪ್ಲಿಂಗ್ ಅವರ ಇಫ್ ಎಂಬ ಸಾಲಿನಿಂದ ಶುರುವಾಗುವ ಹಾಡು ಬಾಯಿಪಾಠವಾಗಿ ಹೋಗಿತ್ತು. ಗುವೆರನ ಮನೆಯಲ್ಲಿ 3000ಕ್ಕಿಂತ ಹೆಚ್ಚು ಪುಸ್ತಕಗಳಿದ್ವು. ಇದೇ ಅವನನ್ನ ಉತ್ಸಾಹಿ ಮತ್ತು ವಿಶಾಲ ದೃಷ್ಟಿಯ ಓದುಗನನ್ನಾಗಿ ಮಾಡಿತು. ಬೆಳೆದಂತೆಲ್ಲ ಅನೇಕ ಪಾಶ್ಚಿಮಾತ್ಯ ಲೇಖಕರ ಪರಿಕಲ್ಪನೆಗಳನ್ನ ಮತ್ತು ಸಿದ್ಧಾಂತಗಳನ್ನ ತನ್ನ ಕೈ ಬರಹದ ಪುಸ್ತಕದಲ್ಲಿ ದಾಖಲಿಸಿಕೊಳ್ತಿದ್ದ. ಇವುಗಳಲ್ಲಿ ಬುದ್ಧ ಮತ್ತು ಅರಿಸ್ಟಾಟಲ್ನ ವಿಶ್ಲೇಷಣಾತ್ಮಕ ರೇಖಾಚಿತ್ರಗಳು, ಬರ್ಟ್ರಾಂಡ್ ರಸೆಲ್ನ ಪ್ರೀತಿ ಮತ್ತು ದೇಶಭಕ್ತಿ, ಜಾಕ್ ಲಂಡನ್ನ ಸಮಾಜದ ಮೇಲಿನ ಪ್ರೀತಿ, ಸಾವಿನ ಕಲ್ಪನೆ ಸಿದ್ಧಾಂತಗಳನ್ನ ತನ್ನದೇ ಆದ ರೀತಿಯಲ್ಲಿ ಪರೀಕ್ಷಿಸುವುದು ಒಳಗೊಂಡಿದ್ವು. ಶಾಲೆಯಲ್ಲಿ ಆತನ ನೆಚ್ಚಿನ ವಿಷಯಗಳೆಂದರೆ ತತ್ವಶಾಸ್ತ್ರ, ಗಣಿತಶಾಸ್ತ್ರ, ರಾಜಕೀಯ ವಿಜ್ಞಾನ, ಸಮಾಜಶಾಸ್ತ್ರ, ಇತಿಹಾಸ ಮತ್ತು ಪ್ರಾಕ್ತನ ಶಾಸ್ತ್ರ. ತನ್ನ ಜೀವನದುದ್ದಕ್ಕೂ ಅಸ್ತಮ ರೋಗದಿಂದ ಬಳಲುತ್ತಿದ್ದರೂ ಆತ ಒಬ್ಬ ಉತ್ತಮ ಕ್ರೀಡಾಪಟು, ಈಜುಗಾರ, ಫುಟ್ಬಾಲ್, ಗಾಲ್ಫ್ ಹಾಗೂ ಅತ್ಯುತ್ತಮ ಸೈಕಲ್ ಸವಾರನಾಗಿದ್ದ ಮತ್ತು ಅತ್ಯಾಸಕ್ತ ರಗ್ಬಿ ಯೂನಿಯನ್ ಆಟಗಾರನೂ ಆಗಿದ್ದ.
ಚಿಗುವೆರನ ನಾಯಕತ್ವದ ಮುಂದಾಳತ್ವ ಹೇಗಿತ್ತು ಅಂದ್ರೆ ಆತನಿಗೆ ಫ್ಯೂಸರ್ ಎಂಬ ಹೆಸರನ್ನು ತಂದುಕೊಟ್ಟಿತ್ತು, ಅಂದ್ರೆ ಸಂಯೋಜಕ ಎಂದು. ಚಿಗುವೆರ ಅರ್ಜೆಂಟೀನಾದ ಮಾರ್ಕ್ಸ್ವಾದಿ ಕ್ರಾಂತಿಕಾರಿ, ವೈದ್ಯ, ಲೇಖಕ, ಗೆರಿಲ್ಲಾ ನಾಯಕ, ರಾಜತಾಂತ್ರಿಕ ಮತ್ತು ಮಿಲಿಟರಿ ಸಿದ್ಧಾಂತಿ. ಕ್ಯೂಬನ್ ಕ್ರಾಂತಿಯ ಪ್ರಮುಖ ವ್ಯಕ್ತಿಯಾಗಿದ್ದು ಅವರ ನೋಟವೇ ಸ್ವಾತಂತ್ರ್ಯದ ಸಂಕೇತವಾಗಿತ್ತು, ಅದುವೇ ಜಾಗತಿಕ ಚಿಹ್ನೆಯಾಗಿತ್ತು. ಚಿಗುವೆರ ಬ್ಯೂನಸ್ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ವೈದ್ಯನಾಗಲು ಕನಸು ಕಂಡಿದ್ದವನು. ಆತ ತನ್ನ ರಜಾದಿನಗಳಲ್ಲಿ ಲ್ಯಾಟಿನ್ ಅಮೆರಿಕಾದ ಉದ್ದಕ್ಕೂ ಪ್ರವಾಸವನ್ನು ಕೈಗೊಂಡಿದ್ರು. ಈ ಸಮಯದಲ್ಲಿ ಆತನಲ್ಲಿ ಆದ ಅನುಭವಗಳು ಮತ್ತು ಅಲ್ಲಿನ ಸಾಮಾಜಿಕ ಸ್ಥಿತಿಗತಿ ಆತನಲ್ಲಿ ಒಂದು ಪ್ರಬಲವಾದ ನಿರ್ಣಯಕ್ಕೆ ಕಾರಣವಾಯಿತು. ಅದೇನೆಂದರೆ, ಈ ಪ್ರದೇಶದಲ್ಲಿ ಬೇರು ಬಿಟ್ಟ ಆರ್ಥಿಕ ಅಸಮಾನತೆ, ಬಂಡವಾಳಶಾಹಿ, ಏಕಸ್ವಾಮ್ಯತೆ ತತ್ವ, ಸಾಮ್ರಾಜ್ಯಶಾಹಿ ಮತ್ತಿತರ ಆಂತರಿಕ ಬಿಕ್ಕಟ್ಟುಗಳು ತೊಲಗಬೇಕಾದ್ರೆ ಇರುವ ಒಂದೇ ಒಂದು ಮಾರ್ಗವೆಂದರೆ ಅದುವೇ ಕ್ರಾಂತಿ. ಈ ನಂಬಿಕೆಯೇ ಗ್ವಾಟೆಮಾಲಾ ಸಾಮಾಜಿಕ ಸುಧಾರಣೆಯ ಪಕ್ಷವನ್ನು ಸೇರಲು ಪ್ರೇರೇಪಿಸುತ್ತೆ. ನಂತರ ಮೆಕ್ಸಿಕೋ ಸಿಟಿಯಲ್ಲಿ ವಾಸಿಸುತ್ತಿರುವಾಗಲೇ ರೌಲ್ ಮತ್ತು ಫಿಡೆಲ್ ಕ್ಯಾಸ್ಟ್ರೋರ ಭೇಟಿಯಾಗಿ ಜುಲೈ 28ರ ಚಳುವಳಿಯನ್ನು ಸೇರ್ತಾರೆ. ನಂತರ ಯುಎಸ್ ಬೆಂಬಲಿತ ಕ್ಯೂಬಾದ ಸರ್ವಾಧಿಕಾರಿ ಫಲ್ಜೆನ್ಸಿಯೋ ಬೆಟಿಸ್ಟಾರನ್ನ ಅಧಿಕಾರದಿಂದ ಕಿತ್ತು ಹಾಕುವ ಉದ್ದೇಶದಿಂದ ಗ್ರನ್ಮಾ ಎಂಬ ಹಡಗಿನಲ್ಲಿ ಕ್ಯೂಬಾವನ್ನು ತಲುಪುತ್ತಾರೆ. ಗುವೆರಾ ಅತಿ ಶೀಘ್ರದಲ್ಲೇ ಬಂಡುಕೋರರ ನಡುವೆ ಪ್ರಸಿದ್ಧಿಯನ್ನು ಪಡೆದ ಕಾರಣವಾಗಿ 2ನೆಯ ಅಧಿಕಾರಿಯಾಗಿ ಬಡ್ತಿಯನ್ನು ನೀಡಲಾಯಿತು ಮತ್ತು ಬಟಿಸ್ಟಾ ಆಡಳಿತ ಪದಚ್ಯುತಗೊಂಡ ನಂತರ ತನ್ನ ವಿಜಯದ 2 ವರ್ಷದ ಗೆರಿಲ್ಲಾ ಅಭಿಯಾನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ. ಗುವೆರಾನ ಗೆರಿಲ್ಲಾ ಸಮರ ಕೈಪಿಡಿ ಮತ್ತು ಅಮೆರಿಕಾದ ಪ್ರವಾಸದ ಘಟನಾವಳಿಗಳನ್ನು ಒಳಗೊಂಡಿದ್ದ ದಿ ಮೋಟರ್ ಸೈಕಲ್ ಡೈರೀಸ್ ಉತ್ತಮವಾಗಿ ಮಾರಾಟವಾದ ಕೃತಿಗಳು. 2004ರಲ್ಲಿ ಸ್ಪೇನ್ ಭಾಷೆಯಲ್ಲಿ ತೆರೆಕಂಡಂತಹ ಚಲನಚಿತ್ರವಾದ ದಿ ಮೋಟಾರ್ ಸೈಕಲ್ ಡೈರೀಸ್ ವಿಮರ್ಶಕರಿಂದ ಉತ್ತಮ ವಿಮರ್ಶೆಯನ್ನ ಪಡೆದ ಯಶಸ್ವಿ ಚಿತ್ರವೆನಿಸಿತು. ಟೈಮ್ಸ್ ನಿಯತಕಾಲಿಕವು ಈತನನ್ನ 20ನೇ ಶತಮಾನದ 100 ಅತ್ಯಂತ ಪ್ರಭಾವಿಶಾಲಿ ವ್ಯಕ್ತಿಗಳಲ್ಲಿ ಒಬ್ಬನೆಂದು ಪ್ರಕಟಿಸಿತು. ಗುರೆಲ್ಲೆರೋ ಹೀರೋಯಿಕೋ ಎಂಬ ಈತನ ಚಿತ್ರವನ್ನ ವಿಶ್ವದಲ್ಲೇ ಅತ್ಯಂತ ಪ್ರಸಿದ್ಧ ಛಾಯಾಚಿತ್ರ ಎಂದು ಕರೆಯಲಾಯಿತು. 1948ರಲ್ಲಿ ಗುವೆರಾ ಔಷಧ ಅಧ್ಯಯನಕ್ಕಾಗಿ ಬ್ಯೂನಸ್ ವಿಶ್ವವಿದ್ಯಾಲಯವನ್ನು ಪ್ರವೇಶಿಸಿದ. ಜಗತ್ತನ್ನು ಅನ್ವೇಷಿಸುವ ತನ್ನ ಮಹದಾಸೆ ಮೂಲಭೂತವಾಗಿ ಲ್ಯಾಟಿನ್ ಅಮೆರಿಕಾದ ಸಮಕಾಲೀನ ಆರ್ಥಿಕ ಪರಿಸ್ಥಿತಿಗಳನ್ನು 2 ದೀರ್ಘ ಆತ್ಮಶೋಧಕ ಪ್ರಯಾಣದ ಜೊತೆಗೆ ಅನ್ವೇಷಿಸಿದ. 1950ರಲ್ಲಿ ಮೊದಲ ದಂಡಯಾತ್ರೆ, ಒಂದು ಸಣ್ಣ ಮೋಟಾರ್ ಸೈಕಲ್ ಅನ್ನು ತೆಗೆದುಕೊಂಡು ಸೈಕಲ್ ಮೇಲೆ ಉತ್ತರ ಅರ್ಜೆಂಟೀನಾ ಗ್ರಾಮೀಣ ಪ್ರಾಂತ್ಯಗಳಲ್ಲಿ ಒಂಟಿಯಾಗಿ ಪ್ರವಾಸವನ್ನು ಕೈಗೊಂಡ. ಪ್ರಯಾಣದ ಉದ್ದವು 4500 ಕಿಲೋಮೀಟರ್ ಆಗಿತ್ತು. ನಂತರದ ಪ್ರವಾಸ 1951ರಲ್ಲಿ ದಕ್ಷಿಣ ಅಮೆರಿಕದಾದ್ಯಂತ ಇದು 9 ತಿಂಗಳು ಮತ್ತು 8000 ಕಿಲೋಮೀಟರ್ ಒಳಗೊಂಡ ಯಾತ್ರೆಯಾಗಿತ್ತು. 2ನೆಯ ಪ್ರವಾಸಕ್ಕೆ 1 ವರ್ಷಗಳ ಕಾಲ ವಿದ್ಯಾಭ್ಯಾಸಕ್ಕೆ ವಿರಾಮ ತೆಗೆದುಕೊಂಡು ತನ್ನ ಗೆಳೆಯ ಆಲ್ಬರ್ಟೋ ಗ್ರೆನಾಡೋ ಜೊತೆಗೂಡಿ ಅಮೆಜಾನ್ ನದಿಯ ಮೇಲೆ ಪೆರುವಿನಲ್ಲಿ ಸ್ಯಾನ್ ಪ್ಯಾಬ್ಲೋ ಕುಷ್ಠರೋಗಿಗಳ ಕಾಲೋನಿಯಲ್ಲಿ ಸ್ವಯಂ ಸೇವಕರಾಗಿ ಕೆಲವು ವಾರಗಳವರೆಗೆ ಸೇವೆ ಸಲ್ಲಿಸುವುದು ಚೆಗುವೆರಾನ ಅಂತಿಮ ಗುರಿಯಾಗಿತ್ತು. ಚಿಲಿಯಲ್ಲಿ ಅನಕೊಂಡಾದ ಚಿಕ್ವಿಕೆ ಮೇಟಾ ತಾಮ್ರದ ಗಣಿಯಲ್ಲಿ ಗಣಿಗಾರರ ಕೆಲಸದ ಸ್ಥಿತಿಗತಿಗಳು ಗುಬೇರನನ್ನ ಕೆರಳಿಸಿದವು. ಅಟಕಾಮ ಮರುಭೂಮಿಯ ರಾತ್ರಿಯಲ್ಲಿ ಒಂದು ಹೊದಿಕೆಯನ್ನು ಕೂಡ ಹೊಂದಿರದ ಕಮ್ಯುನಿಸ್ಟ್ ದಂಪತಿಗಳ ಜೊತೆ ರಾತ್ರಿಯನ್ನು ಕಳೆದ. ಮತ್ತವರನ್ನು ಬಂಡವಾಳಶಾಹಿ ಶೋಷಣೆಯ ಬಲಿಪಶುಗಳು ಎಂದು ಅವರ ನಿಜ ಸ್ಥಿತಿಯನ್ನು ವಿವರಿಸಿದ. ಶ್ರೀಮಂತ ಭೂಮಾಲೀಕರು ತಮ್ಮ ಒಡೆತನದ ಭೂಮಿಯನ್ನ ಅಲ್ಲಿನ ಬಡ ರೈತರಿಂದ ಕೃಷಿ ಮಾಡಿಸುತ್ತಿರುವುದನ್ನು ಕಂಡ. ನಂತರ ತನ್ನ ಪ್ರಯಾಣದಲ್ಲಿ ಕುಷ್ಠರೋಗದ ಕಾಲೋನಿಯಲ್ಲಿ ವಾಸಿಸುವ ಜನರ ನಡುವೆ ಇರುವ ನಿಕಟ ಸ್ನೇಹವನ್ನು ಕಂಡು ಪ್ರಭಾವಿತನಾದ. ಮಾನವರಲ್ಲಿ ಏಕತೆ ಮತ್ತು ನಿಷ್ಠೆ ಒಂಟಿಯಾಗಿರುವ ಮತ್ತು ಹತಾಶರಾದ ಜನರಲ್ಲಿ ಮಾತ್ರ ಕಾಣಸಿಗುತ್ತದೆ ಎಂದು ಹೇಳಿಕೆಯನ್ನು ನೀಡಿದ್ದ. ತನ್ನ ಮನೆ ಬ್ಯೂನಸ್ ಏರ್ಸ್ಗೆ ಮರಳುವ ಮುನ್ನ ಗುವೆರಾ ಒಟ್ಟು ಅರ್ಜೆಂಟೀನಾ, ಚಿಲಿ, ಪೆರು, ಈಕ್ವೆಡಾರ್, ಕೊಲಂಬಿಯಾ, ವೆನೆಜುವೆಲಾ, ಪನಾಮಾ ಮತ್ತು ಮಿಯಾಮಿಯೆಲ್ಲೆಡೆ ಸುತ್ತಾಡಿ ಬಂದಿದ್ದ. ಪ್ರವಾಸದ ಕೊನೆಯಲ್ಲಿ ಅವನ ಕಲ್ಪನೆಯಲ್ಲಿ ಲ್ಯಾಟಿನ್ ಅಮೆರಿಕವು ಮಿತಿಯಿಲ್ಲದ ಸಾಮಾನ್ಯ ಲ್ಯಾಟಿನ್ ಪರಂಪರೆಯನ್ನೊಳಗೊಂಡ ಪ್ರತ್ಯೇಕ ರಾಷ್ಟ್ರಗಳ ಸಂಗ್ರಹವಲ್ಲ, ಬದಲಿಗೆ ವಿಮೋಚನೆಯಾಗಬೇಕಾಗಿರುವ ಭೂಖಂಡದ ವಿಶಾಲ ಘಟಕವೆಂಬಂತೆ ಕಾಣಿಸಿತು. ಅರ್ಜೆಂಟೀನಾಗೆ ಮರಳಿದ ನಂತರ ತನ್ನ ಅಧ್ಯಯನವನ್ನು ಪೂರ್ಣಗೊಳಿಸಿ ಜೂನ್ 1953ರಲ್ಲಿ ವೈದ್ಯಕೀಯ ಪದವಿಯನ್ನು ಪಡೆದು ಅಧಿಕೃತವಾಗಿ ಡಾಕ್ಟರ್ ಎರ್ನೆಸ್ಟೋ ಗುವೆರಾನಾದ. ತದನಂತರ ತನ್ನ ಪ್ರಯಾಣದ ಅನುಭವದಲ್ಲಿ ಲ್ಯಾಟಿನ್ ಅಮೆರಿಕವನ್ನ ಟೀಕಿಸಿದ. ಲ್ಯಾಟಿನ್ ಅಮೆರಿಕಾದಲ್ಲಿ ಬಡತನ, ಹಸಿವು ಮತ್ತು ರೋಗದ ಚಿಕಿತ್ಸೆಗೆ ಹಣದ ಕೊರತೆ ಮತ್ತು ಜಡಸ್ಥಿತಿ ಎದ್ದು ಕಾಣುತ್ತದೆ. ಈ ಜನರಿಗೆ ಸಹಾಯ ಮಾಡಬೇಕಾದ್ರೆ ವೈದ್ಯಕೀಯ ಪದವಿ ಬಿಟ್ಟು ಪರಿಪೂರ್ಣ ಸಶಸ್ತ್ರ ಹೋರಾಟದ ಅಗತ್ಯವಿದೆ ಎಂದು ಅಮೆರಿಕವನ್ನ ಕೆಣಕಿದ್ದ, ಎದುರು ಹಾಕಿಕೊಂಡ.
ಜುಲೈ 7, 1953ರಂದು ಗುವೇರಾ ಸವಾರಿ ಮತ್ತೆ ಹೊರಟಿತ್ತು. ಈ ಬಾರಿ ಬಲ್ಗೇರಿಯಾ, ಪೆರು, ಈಕ್ವೆಡಾರ್, ಪನಾಮಾ, ಕೋಸ್ಟಾರಿಕಾ, ನಿಕರಾಗುವಾ, ಹೊಂಡುರಸ್ ಮತ್ತು ಎಲ್ ಸಾಲ್ವಡಾರ್ಗೆ. ಡಿಸೆಂಬರ್ 10ರಂದು ಗ್ವಾಟೆಮಾಲಾ ಬಿಟ್ಟು ಹೊರಡುವ ಮುನ್ನ ಸ್ಯಾನ್ ಜೋಸ್ ಕೋಸ್ಟರಿಕಾದಿಂದ ತನ್ನ ಚಿಕ್ಕಮ್ಮ ಬಿಟ್ರಿಜ್ಗೆ ಒಂದು ಸಂದೇಶವನ್ನು ಕಳುಹಿಸಿದ. ಆ ಪತ್ರದಲ್ಲಿ ಯುನೈಟೆಡ್ ಫ್ರೂಟ್ ಕಂಪನಿ ಆಡಳಿತದ ಬಗ್ಗೆ ಮತ್ತು ಬಂಡವಾಳಶಾಹಿಗಳ ಕ್ರೂರತನದ ಬಗ್ಗೆ ಮನವರಿಕೆ ಮಾಡಿದ್ದ. ಗ್ವಾಟೆಮಾಲಾ ನಗರದಲ್ಲಿ ಗುವೇರಾ ಪೆರುವಿಯನ್ ಅರ್ಥಶಾಸ್ತ್ರಜ್ಞೆ ಹಿಲ್ಡಾ ಗಡಿಯಾ ಅಕೋಸ್ಟಾಳನ್ನ ಆಶ್ರಯಿಸಿದ್ದ. ಆಕೆ APRA ಅಂದರೆ ಅಮೆರಿಕನ್ ಪಾಪ್ಯುಲರ್ ರೆವಲ್ಯೂಷನರಿ ಅಲಯನ್ಸ್ ಸಂಘದ ಉತ್ತಮ ರಾಜಕೀಯ ಸದಸ್ಯ ಆಗಿದ್ಲು. ಆಕೆಯಿಂದ ಅರ್ಬೆನ್ಸ್ ಅಂದರೆ ಸರ್ಕಾರದ ಉನ್ನತ ಮಟ್ಟದ ಹಲವಾರು ಅಧಿಕಾರಿಗಳ ಪರಿಚಯವಾಯಿತು. ನಂತರ ಕ್ಯೂಬಾದ ಬಹಿಷ್ಕೃತರ ಸಮೂಹ ಸಂಪರ್ಕದಿಂದ ಫಿಡೆಲ್ ಕ್ಯಾಸ್ಟ್ರೋನ ಪರಿಚಯವಾಗುತ್ತೆ. ಈ ಅವಧಿಯಲ್ಲಿ ಗುವೇರಾ ಛೇ ಎಂಬ ಅಡ್ಡ ಹೆಸರಿನಿಂದ ಪ್ರಸಿದ್ಧಿ ಗಳಿಸಿದ. ಈ ಅವಧಿಯಲ್ಲಿ ಸಶಸ್ತ್ರ ಹೋರಾಟ ಮತ್ತು ಶಿಕ್ಷೆಯ ಮೂಲಕವೇ ಮಾತ್ರ ಸಾಮ್ರಾಜ್ಯಶಾಹಿ ಧೋರಣೆಯ ವಿರುದ್ಧ ಜನಸಾಮಾನ್ಯರ ರಕ್ಷಣೆ ಮತ್ತು ಬಲಪಡಿಸಲು ಸಾಧ್ಯ ಎಂದು ಗುವೇರನಿಗೆ ಮನವರಿಕೆ ಮಾಡಿಕೊಟ್ಟಿದ್ದು ಗ್ವಾಟೆಮಾಲಾ ನಗರ ಎಂದು ಗಡೆಯ ತಾನು ಬರೆದ ಪತ್ರದಲ್ಲಿ ಉಲ್ಲೇಖಿಸಿದ್ಲು. 37ನೇ ವಯಸ್ಸಿನಲ್ಲಿ ಚೆಗುವೆರಾ ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕಾದಲ್ಲಿ ಕ್ರಾಂತಿಯ ಸಂದೇಶವನ್ನ ಹರಡಲು ನಿರ್ಧರಿಸಿದ. ಕಾಂಗೋದಲ್ಲಿ ಬಂಡುಕೋರರಿಗೆ ಗೆರಿಲ್ಲಾ ಹೋರಾಟದ ವಿಧಾನವನ್ನು ಕಲಿಸಿದ. ನಂತರ ಬೊಲಿವಿಯಾದಲ್ಲಿ ಬಂಡುಕೋರರಿಗೆ ತರಬೇತಿ ನೀಡಲು ಆರಂಭಿಸಿದರು. ಈ ವೇಳೆ ಅಮೆರಿಕ ಚಿಗುವೇರನಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸುತ್ತಿತ್ತು. ಜೀವಂತವಾಗಿಯಾದರೂ ಶವವಾಗಿಯಾದರೂ ಚಿಗುವೇರಾ ಬೇಕೇ ಬೇಕು ಎಂಬ ಆಜ್ಞೆ ಹೊರಡಿಸಿತ್ತು. ಹಾಗಾಗಿ ಅಮೆರಿಕದ ಗುಪ್ತಚರ ಏಜೆಂಟರು ಚೆಗುವೇರಾ ಅವರನ್ನ ಹುಡುಕುತ್ತಲೇ ಇದ್ರು. ಅಂತಿಮವಾಗಿ ಬೊಲಿವಿಯನ್ ಸೇನೆಯ ಸಹಾಯದಿಂದ ಚಿಗುವೇರನನ್ನ ಮೋಸದಿಂದ ಸೆರೆ ಹಿಡಿಯಲಾಯಿತು. ಈತನ ಹತ್ಯೆಯ ಕ್ಷಣಗಳನ್ನು ರಿಚರ್ಡ್ ಹ್ಯಾರಿಸ್ ಎಂಬ ಲೇಖಕ ಚಿಗುವೆರನ ಆತ್ಮಕಥನ ಪುಸ್ತಕವಾದ ಡೆತ್ ಆಫ್ ರೆವಲ್ಯೂಷನರಿ ಚೆಗುವೆರಾಸ್ ಲಾಸ್ಟ್ ಮಿಷನ್ನಲ್ಲಿ ವಿವರಿಸಿದಂತೆ, ಬೊಲಿವಿಯನ್ ಮಿಲಿಟರಿ ಅಧಿಕಾರಿಯಂತೆ ನಟಿಸುತ್ತಿದ್ದ ಕ್ಯೂಬಾ ಅಮೆರಿಕನ್ CIA ಏಜೆಂಟ್ ಫೆಲಿಕ್ಸ್ ರೋಡ್ರಿಗಸ್ ಮರುದಿನ ಆ ಶಾಲೆಯೊಳಗೆ ಮಣ್ಣಿನಿಂದ ಆವೃತ್ತವಾಗಿರುವುದನ್ನು ಕಾಣ್ತಾನೆ. ಅವನ ಕೂದಲು ಜಡೆಯಾಗಿತ್ತು, ಅವನ ಬಟ್ಟೆಗಳು ಹರಿದು ಕೊಳಕಾಗಿದ್ದುವು ಮತ್ತು ಅವನ ತೋಳುಗಳು ಮತ್ತು ಪಾದಗಳನ್ನು ಕಟ್ಟಿ ಹಾಕಲಾಗಿತ್ತು. US ಸರ್ಕಾರವು ಅವನನ್ನ ಜೀವಂತವಾಗಿ ವಿಚಾರಣೆ ಮಾಡಬೇಕೆಂದು ಬಯಸಿತ್ತು. ಆದರೆ ಬೊಲಿವಿಯನ್ ನಾಯಕರು ಗುವೇರಾನನ್ನ ಗಲ್ಲಿಗೇರಿಸಬೇಕೆಂದು ನಿರ್ಧರಿಸಿದ್ರು. ಯಾಕಂದ್ರೆ ಸಾರ್ವಜನಿಕ ವಿಚಾರಣೆಯು ಅವನಿಗೆ ಸಹಾನುಭೂತಿಯನ್ನ ಮಾತ್ರ ಗಳಿಸುತ್ತೆ. ಆದರೆ ಆತನನ್ನ ಯುದ್ಧದಲ್ಲಿ ಸತ್ತನೆಂದು ಘೋಷಿಸಿದ್ರೆ ಅಲ್ಲಿಗೆ ಅವರ ಕೆಲಸವು ಸಂಪೂರ್ಣ ಸಲೀಸಾಗತ್ತೆ ಎಂಬುದು ಅಮೆರಿಕಾದ ನಿಲುವಾಗಿತ್ತು. ಹಾಗಾಗಿ ಯುದ್ಧದಲ್ಲಿ ಚಿಗುವೆರಾ ಹತನಾದ ಎಂದು ಘೋಷಿಸಿ ಆತನನ್ನು ಸೆರೆ ಹಿಡಿದು ಸುಮಾರು 7 ದಿನಗಳ ಕಾಲ ಆತನಿಗೆ ಚಿತ್ರಹಿಂಸೆ ನೀಡಲಾಗತ್ತೆ. ಗುವೇರಾನನ್ನ ಮೋಸದಿಂದ ಸೆರೆ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ರೋಡ್ರಿಗಸ್ ಸಂದರ್ಶನವೊಂದರಲ್ಲಿ ಈ ಸತ್ಯವನ್ನ ಬಹಿರಂಗಪಡಿಸಿದ. ಅದೇನೆಂದರೆ, ತನ್ನ ದೇಶದ ಅನೇಕ ಜನರನ್ನ ಹತ್ಯೆ ಮಾಡಿದ ವ್ಯಕ್ತಿ ಇಲ್ಲಿದ್ದಾನೆ ಎಂದು ತನ್ನ ಸೈನ್ಯಕ್ಕೆ ಇನ್ಫಾರ್ಮೇಶನ್ ಕೊಡುವಾಗಲೇ ಚೆಗುವೇರಾನ ನಂಬಿಕೆ ಕಳೆದುಕೊಂಡ ವಿಷಾದವಾಯಿತು ಎಂದ. ನಿನ್ನ ಸಾವು ನನ್ನೆದುರೇ ನಿಂತಿದೆ ಎಂದ. ಇದನ್ನ ಕೇಳಿದ ಗುವೇರಾ ಅವನ ಕಡೆ ದಿಟ್ಟಿಸಿ ನೋಡಿ ಹೀಗೆ ಹೇಳಿದ, ಈ ರೀತಿ ಮಾಡುವುದೇ ಉತ್ತಮ. ನನ್ನನ್ನ ಎಂದಿಗೂ ಜೀವಂತವಾಗಿ ಸೆರೆ ಹಿಡಿಯಬಾರದಿತ್ತು ಎಂದು ನಕ್ಕಿದನಂತೆ. ದುಶ್ಮನ್ ಕಹಾ ಹೇ ಅಂದ್ರೆ ಬಗಲ್ಮೆ ಅನ್ನುವಂತೆ ತನ್ನನ್ನ ಸೆರೆ ಹಿಡಿದ ಆತನನ್ನ ಪರಸ್ಪರ ಆಲಂಗಿಸಿದ ಚಿಗುವೆರಾ ರೋಡ್ರಿಗಸ್ ನನ್ನ ಬೀಳ್ಕೊಟ್ಟ. ಅಮೆರಿಕನ್ ಸರ್ಕಾರ ಒಬ್ಬ ಸೈನಿಕನಿಗೆ ಚಿಗುವೆರಾನ ಕುತ್ತಿಗೆಯ ಕೆಳಗೆ ಗುಂಡು ಹಾರಿಸುವಂತೆ ಆದೇಶಿಸಿತು. ಯಾಕಂದ್ರೆ ಅದಾಗಲೇ ಗುವೇರಾ ಯುದ್ಧದಲ್ಲಿ ಸಾವನ್ನಪ್ಪಿದ್ದಾನೆಂಬ ವದಂತಿ ಹಬ್ಬಿಸಿತ್ತು ಅಮೆರಿಕ. ಹಾಗಾಗಿ ಈ ರೀತಿಯ ಹತ್ಯೆ ಮಾಡಿದ್ರೆ ತಾವು ಕಟ್ಟಿದ್ದ ಕಥೆಗೆ ಸರಿಹೊಂದುತ್ತದೆ ಎಂಬ ಡಬಲ್ ಗೇಮ್ ಆಟ ಅವರದ್ದಾಗಿತ್ತು. ಬಂದೂಕು ಹಿಡಿದ ಸೈನಿಕರನ್ನು ಅಧಿಕಾರಿಗಳನ್ನ ನೋಡಿದ ಗುವೇರಾ ಈ ರೀತಿ ಹೇಳಿದನಂತೆ, ನೀನು ಕೊಲ್ಲುತ್ತಿರುವುದು ಈ ದೇಹರೂಪಿ ಮನುಷ್ಯನನ್ನ ಮಾತ್ರ, ನಾನು ಇಲ್ಲೇ ಇದ್ದೀನಿ ಎಂದು ನಕ್ಕು ಕಣ್ಮುಚ್ಚಿದ್ದ. ಅದೆಷ್ಟು ಸೇಡಿತ್ತು ಈತನ ಮೇಲೆಂದರೆ ಈತನ ದೇಹಕ್ಕೆ ಸುಮಾರು 22 ಬಾರಿ ಗುಂಡು ಹಾರಿಸಿ ಹೃದಯವೇ ಕಿತ್ತು ಬರುವಂತೆ ಅತ್ಯಂತ ಭೀಭತ್ಸ್ಯವಾಗಿ ಹತ್ಯೆ ಮಾಡಲಾಯಿತು. ಹೀಗೆ ಅಕ್ಟೋಬರ್ 9, 1967ರಂದು ಚೆಗುವೆರಾ ತನ್ನ ಕ್ರಾಂತಿಯಿಂದಲೇ ಕೊಲೆಯಾಗಿ ಹೋದ. ಆದರೆ ಅದೆಷ್ಟೋ ಕೋಟ್ಯಾಂತರ ಹೃದಯಗಳಲ್ಲಿ ಚಿರಾಯುವಾದ. ಈತನ ಪ್ರಭಾವ ಎಷ್ಟಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದು. ಈ ಮಹಾನ್ ಕ್ರಾಂತಿಕಾರಿಯ ಬದುಕೆ ರೋಚಕ ಅಧ್ಯಾಯಗಳಲ್ಲಿ ಒಂದು. ತನ್ನ ಬದುಕನ್ನೇ ಸಿನಿಮಾಗಳಂತೆ ಕಂಡವನು ನಿಜ ಜೀವನದಲ್ಲಿ ಬದುಕಿ ಕಣ್ಮರೆಯಾದ. ಇವಿಷ್ಟು ಚಿಗುವೆರಾ ಕುರಿತಾದ ಕೆಲವೊಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.